ನಾ ಯಾಕೋ ನೀನ್ ತಗೊಂಡಿರೋ ತೀರ್ಮಾನ ಸರಿಯಲ್ಲ ಅಂತ ನನಗನ್ನಿಸ್ತಾ ಇದೆ. ನಮ್ಮ ಪ್ರದೀಪ್ಗೆ ಅಷ್ಟೊಂದು ದೊಡ್ಡ ಜವಾಬ್ದಾರಿ ತಗೊಳ್ಳೋ ಶಕ್ತಿ ಇಲ್ಲ. ಅಪ್ಪ ಹೇಳ್ತಿರೋದು ಸರಿಯಾಗೇ ಇದೆ. ಯಾಕಂದ್ರೆ ಅಷ್ಟು ದೊಡ್ಡ ಜವಾಬ್ದಾರಿನ ನನ್ನ ಕೈಲಿ ನಿಭಾಯಿಸಕ್ಕಾಗುತ್ತೋ ಇಲ್ಲ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಇದನ್ನ ನಿಭಾಯಿಸಕ್ ಬೇಕಾಗಿರೋ ತರಬೇತಿನೂ ನಾನೇ ಕೊಡ್ತೀನಿ. ವಿಶು ಅಮೆರಿಕಕ್ಕೆ ಹೋಗದೆ ಇಲ್ಲೇ ಇದ್ದಿದ್ರೆ ಆ ಮಾತು ಬೇರೆನೇ ಆಗ್ತಿತ್ತು. ಅವನಿರಲ್ಲ ಅಂದಮೇಲೆ ಬೇರೆ ಬೇರೆ ಮಾಡಲೇಬೇಕು. ಇನ್ನು 8 ದಿನದಲ್ಲಿ ಪೂಜೆ ಅಭಿಷೇಕ ಇಟ್ಕೊಳ್ಳೋದು ಅಂತ ಕಮಿಟಿನಲ್ಲಿ ತೀರ್ಮಾನ ಆಗಿದೆ. ನೀವು ಒಂದು ಮಾತು ಅವನಿಗೆ ಹೇಳಿದ್ರೆ ಅವ್ನು ನಿಮ್ಮ ಮಾತು ಕೇಳಿ ಅಮೆರಿಕಕ್ಕೆ ಹೋಗಿರ್ಲಿಲ್ಲ. ನಿಮ್ ಕಾಯಿಲೆನಾದ್ರೂ ಅವನಿಗೆ ಹೇಳಿದಿದ್ರೆ ಅವನೇ ಇರ್ತಾ ಇದ್ದ. ಹಿಂದು ಮುಂದೆ ಏನು ಯೋಚನೆ ಮಾಡಿ ಇಷ್ಟೊಟ್ಟು ತೀರ್ಮಾನ ತಗೊಂಡಿದ್ದೀರಲ್ಲ, ಇದು ಸರಿನಾ? ತುಂಬಾ ಯೋಚನೆ ಮಾಡಿನೇ ಈ ತೀರ್ಮಾನಕ್ಕೆ ಬಂದಿತ್ತು. ವಿಶ್ವ ಇದ್ದಕ್ಕಿದ್ದ ಹಾಗೆ ಅಮೆರಿಕಕ್ಕೆ ಹೊರಟ. ಪ್ರದೀಪನ ತಾನೊಬ್ಬ ಮನುಷ್ಯ ಆಗಬೇಕು ಅಂತ ದೇವಸ್ಥಾನದ ಕೆಲಸಗಳಲ್ಲಿ ಎಷ್ಟೊಂದು ಆಸಕ್ತಿ ತೋರಿಸ್ತಿದ್ದ. ನಾ ದೇವಸ್ಥಾನಗಳ ಕೆಲಸಗಳ ಮೇಲೆ ಆಸಕ್ತಿ ತೋರಿಸಿದ್ದಕ್ಕೆ ಫೈನಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆ ಪಟ್ಟ ನಿಲ್ಲಿಸ್ತಾ ಇರೋದು ನಿನಗೆ ಯೋಗ್ಯತೆ ಇದೆ ಅಂತಲ್ಲ, ಅಣ್ಣನ 2 ಮಕ್ಕಳು ಅಯೋಗ್ಯರು ಅಂತ. ಹರಿ ಓಂ. ನಮಸ್ಕಾರ ಬೀಗ್ರೆ. ನಮಸ್ಕಾರ. ಅಳಿಯಂದ್ರು ಅಮೆರಿಕಾಗೆ ಹೊರಟಿದ್ದಾರೆ ಅನ್ನೋ ವಿಚಾರ ಗೊತ್ತಾಯ್ತು. ಆದ್ರೆ ಇಷ್ಟು ಗಡಿಬಿಡಿಲಿ ಯಾಕೆ ಹೊರಟಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಗಡಿಬಿಡಿ ಮಾಡ್ತಾ ಇದ್ದಾನೆ, ಆದ್ರೆ ಯಾಕೆ ಅಂತ ನನಗೂ ಹೇಳಕ್ಕಾಗ್ತಿಲ್ಲ. ಈಗ ಅವ್ರು ಹೋಗಲೇಬೇಕೇನೋ? ನಾವು ಸಾಕಷ್ಟು ಹೇಳಿದ್ವಿ, ಆದ್ರೆ ಅವನು ಅಲ್ಲೇ ಜಾಬ್ ಮಾಡಿಕೊಂಡು ಸೆಟಲ್ ಯೋಚನೆಯಲ್ಲಿದ್ದಾನೆ. ಹಾಗೆ ಇನ್ನೊಂದು ವಿಷಯ, ಮುಂದಿನ ವಾರ ನನ್ನ ತಮ್ಮನ ಮಗ ಪ್ರದೀಪ್ ಪಟ್ಟಾಭಿಷೇಕ ಇಟ್ಕೊಂಡಿವಿ. ನೀವೆಲ್ಲರೂ ಬಂದ್ರೆ ಕಾರ್ಯಕ್ರಮವನ್ನು ನೋಡಿದಾಗತ್ತೆ. ಮಗಳು ಅಳಿಯನ ವಿಮಾನ ನಿಲ್ದಾಣದವರೆಗೆ ಬಿಟ್ಟು ಬಂದಾಗೂ ಆಗತ್ತೆ. ಖಂಡಿತವಾಗ್ಲೂ ಆಗ್ಲಿದ್ದಿದ್ರೆ 2 ದಿನ ಮುಂಚೆನೆ ಬರ್ತೀನಿ. ಸರಿ. ನಮಸ್ತೆ. ಹರಿ ಓಂ. ಅಪ್ಪ, ಏನ್ ಕುಸೆ? ವಿಶಾಖ ಮತ್ತೆ ವಿಶುಭಾವನ್ ಹೆಸರಿಗೆ ಅರ್ಚನೆ ಮಾಡಿಸ್ದೆ. ಆಗ ಅರ್ಚು ಇದನ್ನ ಕೊಟ್ಟು, ಇದನ್ನ ವಿಶಾಖ ಅವ್ರ ಕೈ ಕಟ್ಟಿದ್ರೆ ಅವ್ರ ದಾಂಪತ್ಯ ಚೆನ್ನಾಗಿರುತ್ತೆ ಅಂತ ಅಂದ್ರು. ಈಗ ಹೇಗೂ ನೀವು ಹೋಗ್ತಿದ್ದೀರಲ್ಲ, ಇದನ್ನ ವಿಶಾಖ ಕೊಡ್ತೀರಾ? ನೀನೇ ನಿಮ್ಮ ಅಕ್ಕನ ಮನೆಗೆ ಬಂದು ನಿನ್ನ ಕೈಯಾರ ಇದನ್ನ ವಿಶಾಖನ ಕೊಡು. ಪಾಪಿ, ಇವಳನ್ನ ಯಾಕೆ ಕರ್ಕೊಂಡು ಹೋಗ್ಬೇಕು? ಅಲ್ಲಿ ನಡೆಯೋ ಶುಭ ಕಾರ್ಯಕ್ಕೆ ಈ ಅನಿಷ್ಠಾನ ಯಾಕೆ ಕರ್ಕೊಂಡು ಹೋಗ್ಬೇಕು? ಈ ಮಗುನ ವಿಶಾಖನ ಮನೆಗೆ ಕರ್ಕೊಂಡು ಹೋಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಎಂತೆಂತ ಕೆಟ್ಟ ಮಾತಾಡಿ ನಿನ್ನ ಮೌನ ವ್ರತನ ನೀನೇ ಮುರಿದು ಹಾಕೊಂಡ್ಬಿಟ್ಟೆ. ಇಷ್ಟು ವಯಸ್ಸಾಗಿದೆ, ಇನ್ನು ನಿನ್ನ ಕೆಟ್ಟ ಬುದ್ಧಿ ನೀನು ಬಿಡ್ಲೇ ಇಲ್ವಾ? ರಾಧಿಕಾ ವಿಶಾಖನ ಮನೆಗೆ ಬರ್ತಾಳೆ. ನೋಡಿದ್ಯಾ ದೇವ್ಕಿ? ವಿಶಾಖನ ಸಂಸಾರ ಹಾಳು ಮಾಡೋದಿಕ್ಕೆ ಇವಳು ಯಾವ ಮಾಟ ಮಂತ್ರ ಮಾಡೋದಕ್ಕೂ ಹೇಸವಳಲ್ಲ. ತಾಯಿ ಮಗನ ಮಧ್ಯೆ ತಂದಿಟ್ಟವಳು ಗಂಟಿ ಚೆನ್ನಾಗಿರೋದಕ್ಕೆ ಬಿಡ್ತಾಳ ಇವಳು?